ಉಳ್ಳವನು ಶ್ರೀಮಂತನಲ್ಲ, ಸಂತಸ ಉಳ್ಳವನೇ ನಿಜವಾದ ಶ್ರೀಮಂತ. ಆತ್ಮ ನಮಸ್ತೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು 2 ಗ್ಲಾಸಲ್ಲಿ ನೀರನ್ನು ಕುಡಿದ್ರೆ ನಮ್ಮ ಬಾಡಿ ಡಿಹೈಡ್ರೇಟ್ ಏನೋ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತು ವರ್ಕೌಟ್ ಮಾಡಿ ನೆಕ್ಸ್ಟು ಟಿಫನ್ಗೂ ಮುಂಚೆ ಒಂದು ಚಿಕ್ಕದಾಗಿ ಬ್ರೇಕ್ ತೊಗೊಳ್ಳೋಣ ಅಂತ ಇವತ್ತು ಗ್ರೀನ್ ಟೀ ಮಾಡ್ತಾ ಇದ್ದೀನಿ. ಇಲ್ಲಿ ಗ್ರೀನ್ ಟೀ ಮಾಡೋದಕ್ಕೆ ತುಂಬಾನೇ ಎಫರ್ಟ್ ಹಾಕ್ಬೇಕು ಅನ್ನುವಂಥದ್ದೇನೂ ಇಲ್ಲ. ಚೆನ್ನಾಗಿ ನೀರನ್ನ ಕುದಿಸ್ಕೊಂಡು ಆ ನೀರಿಗೆ ಟೀ ಬ್ಯಾಗ್ನ ಹಾಕಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡೋದು. ನಾನಿಲ್ಲಿ ತೊಗೊಂಡಿರೋದು ಆರ್ಗ್ಯಾನಿಕ್ ಇಂಡಿಯಾ ಅವರ ತುಳಸಿ ಮತ್ತು ಹನಿ ಇರುವಂಥ ಗ್ರೀನ್ ಟೀ. ಇದನ್ನ ಹೀಗೆ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಡಿಪ್ ಮಾಡಿ, ನೀರು ಒಂದು ಸ್ವಲ್ಪ ತಣ್ಣಗಾದ ನಂತರ ಅದಕ್ಕೆ ಜೇನುತುಪ್ಪನ ಬೆರೆಸ್ಕೊಂಡು ಕುಡಿಯುವಂಥದ್ದು. ಆ್ಯಂಡ್ ಈ ಗ್ರೀನ್ ಟೀ ಇತ್ತೀಚೆಗೆ ನಮ್ಮ ಡಯಟ್ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ಇವತ್ತಿಗೆ ನಮ್ಮ ಡಯಟ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 15 ಡೇಸ್ ಆಗಿದೆ. ಸೊ ಹೀಗೆ ಒಂದು ದಿನ ರಾಗಿ ಗಂಜಿ ಆದರೆ ಒಂದಿನ ಸೋರೆಕಾಯಿ ಜ್ಯೂಸ್ ಇರ್ತಾಯಿತ್ತು, ಇನ್ನು ಇನ್ನೊಂದು ದಿನ ಮಿಲ್ಲೆಟ್ಟಿಂದ ಮಾಡಿರೋಂಥ ಮಾಲ್ಟ್ ಇದ್ದರೆ ಸೊ ಇನ್ನೂ ಒಂದಿನ ಈ ಗ್ರೀನ್ ಟೀ ಇರ್ತಾಯಿತ್ತು. ಆ್ಯಂಡ್ ಬೆಳಿಗ್ಗೆ ಆಗ್ತಾ ಇದ್ದ ಹಾಗೆ ಎಲ್ಲರ ತಲೆಯಲ್ಲೂ ಓಡೋವಂಥ ವಿಷಯ ಇವತ್ತು ತಿಂಡಿಗೆ ಏನಪ್ಪ ಮಾಡೋದು ಅಂತ. ಸೊ ಇವತ್ತು ನಾನಿಲ್ಲಿ ಚಪಾತಿ ಅಂತ ಡಿಸೈಡ್ ಮಾಡಿಕೊಂಡು ಪ್ಲೇನ್ ಚಪಾತಿ ಮಾಡಬೇಕಲ್ಲ ಅಂತ ಹೇಳಿ ಫ್ರಿಜ್ಜಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು. ಸೊ ಹಾಗಾಗಿ ಮೆಂತ್ಯ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಮೇಥಿ ಚಪಾತಿ ಮಾಡೋಣ ಅಂತ ಹೇಳಿ. ಇನ್ನು ನಿನ್ನೆ ರಾತ್ರಿ ಬಾದಾಮಿ ಮತ್ತು ದ್ರಾಕ್ಷಿನ ನೆನೆಸೋದು ಮರ್ತು ಹೋಗಿತ್ತು. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಬಿಸಿನೀರಿಗೆ ಒಂದು ಸ್ವಲ್ಪ ಬಾದಾಮಿ ಮತ್ತು ದ್ರಾಕ್ಷಿನ ಹಾಕಿ ನೆನೆಸಿದ್ದೀನಿ. ಸೊ ದ್ಯಾಟ್ ಸ್ಕೂಲ್ ಕಳಿಸೋ ಟೈಮ್ ಅಷ್ಟರಲ್ಲಿ ಸ್ವಲ್ಪ ನೆಂದಿರುತ್ತೆ ಅಂತ. ಸೊ ಇಲ್ಲಿ ಚಪಾತಿ ಮಾಡೋದಕ್ಕೆ ನಾನು ಗೋಧಿ ಹಿಟ್ಟನ್ನ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ, ಇನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದಂತ ಮೆಂತ್ಯ ಸೊಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೆಂತ್ಯ ಸೊಪ್ಪಲ್ಲಿರುವಂತ ತೇವದ ಅಂಶ ಏನಿದೆ ಅದು ಅದ್ರಲ್ಲೇ ಫಸ್ಟ್ ಕಲಿಸ್ಕೊಳ್ಳೋಣ. ಅದಾದ್ಮೇಲೆ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕೊಂಡು ಚಪಾತಿ ಹಿಟ್ಟನ್ನ ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡಿದ್ದೀನಿ. ಇನ್ನು ಪೂರಿಗೆ ಅಂತಂದರೆ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೂ ಆಗುತ್ತೆ, ಬಟ್ ಚಪಾತಿ ಸ್ವಲ್ಪ ಸಾಫ್ಟ್ ಆಗಿದ್ರೇ ಚೆನ್ನಾಗಿ ಬರುತ್ತೆ. ಇನ್ನು ನಾನಿಲ್ಲಿ ಮೇಥಿ ಚಪಾತಿಗೆ ಕಾಂಬಿನೇಷನ್ ಆಗಿ ಮನೆಯಲ್ಲಿ ಹಾಗಲಕಾಯಿಗಳಿತ್ತು. ಸೊ ಹಾಗಾಗಿ ಹಾಗಲಕಾಯಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ಅದನ್ನು 2 ಭಾಗ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇರೋವಂಥ ಟೈಮಲ್ಲಿ ಒಂದು ಕಡೆ ಸ್ಟವ್ ಮೇಲೆ ಪಾತ್ರೆನ ಇಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಸೇರಿಸಿದ್ದೀನಿ. ಸೊ ಎಣ್ಣೆ ಬಿಸಿ ಆಗೋ ಟೈಮಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ಈಗ ಕಾದಿರುವಂಥ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವನ್ನ ಹಾಕಿ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿದ್ದಂಥ ಈರುಳ್ಳಿನ ಸೇರಿಸಿದ್ದೀನಿ. ಇನ್ನು ಕರಿಬೇವನ್ನ ಹಾಗೆ ದೊಡ್ಡದಾಗಿ ಹಾಕಿದ್ರೆ ಈಸಿಯಾಗಿ ನಾವೇ ಎತ್ತಿ ಪಕ್ಕಕ್ಕಿಡ್ತೀವಿ. ಸೊ ಹಾಗಾಗಿ ಇಲ್ಲಿ ಕರಿಬೇವನ್ನ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇನ್ನು ಈಗ ಈರುಳ್ಳಿ ಬೇಯುವಂಥ ಟೈಮಲ್ಲಿ ನಾವು ಹಾಗಲಕಾಯಿಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ, ಒಳಗಡೆ ಇರುವಂಥ ಬೀಜಗಳನ್ನ ತೆಗೆದು. ಈ ಹಾಗಲಕಾಯಿನ ನಾವು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು, ಇಲ್ಲ ಅಂತಂದರೆ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು.
ಹೀಗೆ ಈ ಹಾಗಲಕಾಯಿಗಳನ್ನು ಈರುಳ್ಳಿ ಒಂದು ಸ್ವಲ್ಪ ಬೆಂದಾದಮೇಲೆ ಅದೇ ಬಾಣಲೆಗೆ ಸೇರಿಸುವಂಥದ್ದು. ಸೊ ಈಗ ಎಣ್ಣೆಯಲ್ಲಿ ಈ ಹಾಗಲಕಾಯಿ ಸ್ವಲ್ಪ ಫ್ರೈ ಆಗಬೇಕು. ಅಷ್ಟರಲ್ಲಿ ನಾವಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಕಾಯಿನ ತೊಗೊಂಡಿದ್ದೀನಿ. ಇನ್ನು ಅದ್ರ ಜೊತೆಗೆ 1.5 ಸ್ಪೂನ್ ಆಗುವಷ್ಟು ಮನೇಲೇ ಮಾಡಿರೋವಂಥ ಸಾಂಬಾರು ಪುಡಿನ ಹಾಕೊಳ್ತಾ ಇದ್ದೀನಿ. ಇನ್ನು ಅದ್ರ ಜೊತೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1-2 ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಮಸಾಲೆನ ಹಾಗಲಕಾಯಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಮೊದಲೇ ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿದ್ದೆ. ಸೊ ಈಗ ನಾನು ಅದು ತಿರುಳನ್ನು ತೆಗೆದು ಬರೀ ರಸಾನ ಮಾತ್ರ 1/4 ಭಾಗ ಬೆಂದಿದೆ ಅನ್ನೋ ಟೈಮಲ್ಲಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕು. ಇಲ್ಲಿ ಹಾಗಲಕಾಯಿ ಪೂರ್ತಿಯಾಗಿ ಬೆಂದಿದೆಯಾ ಅಂತ ನೋಡಿ ಕೊನೆಯಲ್ಲಿ ಒಂದ್ ಸ್ವಲ್ಪ ಬೆಲ್ಲನ ಹಾಕಿದ್ರೆ ಅಲ್ಲಿಗೆ ಹಾಗಲಕಾಯಿ ಗೊಜ್ಜು ರೆಡಿ ಆಗುತ್ತೆ. ಸೊ ಇಲ್ಲಿ ಕಸರೆ, ಉಪ್ಪು, ಹುಳಿ, ಖಾರ ಎಲ್ಲನೂ ಸೇರಿರೋದ್ರಿಂದ ಹಾಗಲಕಾಯಿ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ. ಇನ್ನು ಚಪಾತಿ ಜೊತೆಗೆ ಹಾಗಲಕಾಯಿ ಗೊಜ್ಜು ತುಂಬಾನೇ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಹಾಗಲಕಾಯಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಅವರು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಒಂದ್ ಕಡೆ ಗೊಜ್ಜು ರೆಡಿ ಆಗೋ ಅಷ್ಟರಲ್ಲಿ ಚಪಾತಿಗಳನ್ನ ಸೈಮಲ್ಟೇನಿಯಸ್ ಆಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಕ್ಚುಲಿ ನಮ್ಮ ಹೆಣ್ಮಕ್ಳು ಲೈಫು ಯೂಶಲಿ ಹೀಗೆ ಇರುತ್ತೆ, ಎಸ್ಪೆಷಲಿ ಮಾರ್ನಿಂಗ್ ರೂಟೀನು. ಒಂದು ಪರ್ಟಿಕ್ಯುಲರ್ ಕೆಲಸ ಅಂತ ನಾವು ನಿಂತ್ಕೊಳ್ಳಲ್ಲ. ಒಂದು ಕೆಲಸ ಮಾಡ್ತಾನೆ ಹಲವಾರು ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಸೊ ಮಲ್ಟಿ ಟಾಸ್ಕಿಂಗ್ ಎಲ್ಲಿ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ ಅಡ್ಗೆ ಮನೆಯಲ್ಲಂತೂ ನಡೀತಾನೆ ಇರುತ್ತೆ. ಸೊ ನಮ್ಮ ಮನೇಲಿ ಬೆಳಿಗ್ಗೆ ಈ ಚಪಾತಿಗಳ ಜೊತೆ ಲಂಚ್ ಬಾಕ್ಸ್ ಏನೋ ರೆಡಿ ಆಯ್ತು. ಇದು ಬೆಳಿಗ್ಗೆ ಬಾಕ್ಸ್ಗೆ ಅಂತ ಮಾಡಿದ ಚಪಾತಿ. ಅಂಡ್ ನಾನೀಗ ತಿಂಡಿ ಮಾಡೋ ಅಷ್ಟರಲ್ಲಿ 10 o'clock ಆಗಿದೆ. ಬಟ್ ಅದು ಚಪಾತಿ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಾಗಿತ್ತು. ಬೆಳಿಗ್ಗೆ ಮ್ಯಾಕ್ಸಿಮಮ್ 10:30 ಒಳಗಡೆ ಅಂತೂ ನನ್ನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಸೊ ಇಲ್ಲಿ ನನಗೆ ಚಪಾತಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಈಗ ಧನುರ್ಮಾಸ ಆಗಿರೋದ್ರಿಂದ ನಮ್ಮನೆಗೆ ಬೆಳಿಗ್ಗೆ ದೇವಸ್ಥಾನದ ಪ್ರಸಾದ ಕೂಡ ಇರುತ್ತೆ ಬ್ರೇಕ್ಫಾಸ್ಟ್ ಜೊತೆಗೆ. ಅಂಡ್ ಯೂಶಲಿ ಪ್ರಸಾದ ಅಂತಂದ್ರೆ ಸಿಹಿ ಪೊಂಗಲು ಇಲ್ಲ ಖಾರ ಪೊಂಗಲು, ಮೊಸರನ್ನ ಇಲ್ಲ ಗೊಜ್ಜ ಅವಲಕ್ಕಿ ಇಲ್ಲ ಪುಳಿಯೋಗರೆ, ಈ ರೀತಿಯಾಗಿ ಪ್ರಸಾದಗಳಿರುತ್ತೆ. ಅಂಡ್ ಇವತ್ತು ಅವಲಕ್ಕಿಯಿಂದ ಮಾಡಿದಂತ ಪುಳಿಯೋಗರೆ ಪ್ರಸಾದಕ್ಕೆ ಅಂತ ಇತ್ತು. ಅದ್ರ ಜೊತೆಗೆ 1-2 ಸೌತೆಕಾಯಿಗಳನ್ನ ಕಟ್ ಮಾಡ್ಕೊಂಡ್ರೆ ಇವತ್ತಿನ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಹೀಗಿತ್ತು ಇವತ್ತಿನ ನಮ್ಮ ಮನೆಯ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ. ಅಂಡ್ ಇವತ್ತು ಈವ್ನಿಂಗು ಹೊರಗಡೆ ಒಂದು ಬರ್ತ್ಡೇ ಪಾರ್ಟಿ ಇತ್ತು. ಅಂಡ್ ಪಾರ್ಟಿ ಇದ್ದಿದ್ದು ಒರೇನ್ ಮಾಲ್ ಅಲ್ಲಿ ಫಂಕಿ ಮಂಕಿಯಲ್ಲಿ. ಮಕ್ಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಅಂಡ್ ಮಕ್ಳು ಎಲ್ಲಾನು ಆಟ ಆಡ್ಕೊಂಡು ಬಂದ್ಮೇಲೆ ಲಾಸ್ಟ್ ಅಲ್ಲಿ ಕೇಕ್ ಕಟಿಂಗ್ ಇತ್ತು ಅಂಡ್ ಫಾಲೋಡ್ ಬೈ ಡಿನ್ನರ್.
ಡಾಗ್ ಶೆಟಲ್ ಬಂದ್ಬಿಟ್ಟಿದೆ. ಎಲ್ಲಿ ಹೋಗ್ತಾ ಇರೋದೀಗ ಸಿಹಿ? ಆಟ ಆಡಕ್ಕೆ. ಲೂಲು ಮಾರ್ಟ್ ಅಲ್ಲ, ಒರೇನ್ ಮಾಲ್. ಅಕ್ಕದು ಬರ್ತ್ಡೇ ಪಾರ್ಟಿ. ಬಿಟ್ಬಿಡು, ಯಾರ್ದಿದು? ಲೂಲು ಮಾತಲ್ಲ, ನೈಸ್. Your next rupees 1,500 purchase. ಅಲ್ಲಿ ಬರ್ಬೇಕಾ? ಟ್ರೈ. ಅಲ್ಲೇ ಇರು. ಲೇಸರ್ ಲೈಟ್. ಮರ ನೋಡಿ ಯಾವ ಕಲರ್ ಇದೆ, ಇಲ್ಲ ರೆಡ್ ಇದೆ. ಹೌದು ಕಂದ, ಅಪಾರ್ಟ್ಮೆಂಟ್ಸ್ ನೋಡಿ.
ಕೈ ಅಡ್ಡ ಇದೆ, ಬಲೂನ್ ಅಡ್ಡ. ಆದ್ಯಾ ಟ್ರೈನಲ್ಲಿ ಹೋಗ್ರಿ.